ಇವತ್ತು ನಾವು ಒಳಗಡೆ ಹೋಗ್ತಾ ಇಲ್ಲ, ಬಟ್ ಜಸ್ಟ್ ಹೊರಗಡೆ ಹೇಗಿದೆ ಕ್ಯಾಸಲ್ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ದೂರದಿಂದ ಬಿಸಿಲಲ್ಲಿ ಕ್ಯಾಸಲ್ ನೋಡೋಣ, ಕೋಟೆ ನೋಡೋಣ ಹೇಗಿದೆ ಅಂತ ಬಂದರೆ ಇಲ್ಲಿ ಕೋಟೆನೂ ಇಲ್ಲ, ಏನೂ ಇಲ್ಲ. ಇಷ್ಟು ಬಿಸಿಲಲ್ಲಿ ನಾವು ಸೆಲೆಕ್ಟ್ ಮಾಡಿರೋಂತಹ ಜಾಗ ಸೆಂದಾಯ್. ಫುಲ್ಲು ಶೆಕೆ ಕಿತ್ಕೊಂಡು ಬರ್ತಾ ಇದ್ದೀನಿ. 5 ನಿಮಿಷ ಹೋದರೆ ಫುಲ್ಲು ಶೆಕೆಯಲ್ಲೇ ಸ್ನಾನ ಆಗ್ಬಿಡುತ್ತೆ ಅಂತ ಅನಿಸ್ತಾ ಇದೆ. ವೆಲ್ಕಮ್ ಟು ಸೆಂದಾಯ್. ಎಲ್ರಿಗೂ ನಮಸ್ಕಾರ, ನಾನು ಕಲಾ ಜಪಾನಿಂದ. ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಟು ಜಪಾನ್ ಡೈರೀಸ್ ಚಾನೆಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಟೋಕಿಯೋಯಿಂದ ಟ್ರೈನ್ ಹತ್ಕೊಂಡು ಸೀದಾ ಬಂದು ಸೇರಿದ್ದು ಈ ಸೆಂದಾಯ್ ಸ್ಟೇಷನ್. ಅಂಥದ್ದೇನಪ್ಪ ಸ್ಪೆಷಾಲಿಟಿ ಇಲ್ಲಿ ಅಂತಂದ್ರೆ, ಇದನ್ನ ನೋಡಿದ್ರೆ ಟ್ರೈನ್ ಸ್ಟೇಷನ್ ಥರನೇ ಕಾಣಿಸಿಲ್ಲ, ಒಳ್ಳೆ ಏರ್ಪೋರ್ಟ್ ಥರ ಇದೆ ನೋಡಿ. ಇದು ಮಸ್ತ್ ಅಲ್ವಾ? ಆದರೆ ಹೊರಗಡೆಯಿಂದ ನೋಡೋಕ್ಕೆ ನನಗೆ ನಮ್ಮ ಮೆಜೆಸ್ಟಿಕ್ ನೆನಪಾಯಿತು ನೋಡಿ. ಸ್ಕೈ ವಾಕ್ ಎಲ್ಲ ಹೇಗಿದೆ, ಸೇಮ್ ಮೆಜೆಸ್ಟಿಕ್ಕಲ್ಲಿ ಇದೆಲ್ಲ ಅದೇ ಥರ ಇದೆ. ಈ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದ ತಕ್ಷಣ ಎಷ್ಟೊಂದು ಜನ ಹೊರಗಡೆ ಬರ್ತಿರ್ತಾರೆ, ಮತ್ತು ಸ್ಕೈ ವಾಕ್ ಮೇಲೆ ನಡ್ಕೊಂಡು ಹೋಗ್ತಿರ್ತಾರೆ. ಸೇಮ್ ಅದೇ ಥರ ಇದು ಸಹ. ಇದ್ರ ಇನ್ಫ್ರಾಸ್ಟ್ರಕ್ಚರ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಬನ್ನಿ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ನೋಡ್ತಿದ್ದೀರಲ್ಲ, ಅದು ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಈ 3rd ಫ್ಲೋರ್ ಬಂದು ಶಿಂಕಾನ್ಸೆನ್ ಅಂದರೆ ಬುಲೆಟ್ ಟ್ರೈನ್ ಎಲ್ಲ ಬರುತ್ತಲ್ಲ, ಅದು ಪಾಸ್ ಆಗುತ್ತೆ. ನಮ್ಮ ಬೆಂಗಳೂರು ಸಿಟಿ ಹೇಗೋ ಡಿಫ್ರೆಂಟ್ ಸ್ಟೇಟ್ಸ್ಗೆಲ್ಲ ಕನೆಕ್ಟ್ ಮಾಡುತ್ತಲ್ಲ, ಅದೇ ರೀತಿ ಈ ಸೆಂದಾಯ್ ಕೂಡ. ಈ 2nd ಫ್ಲೋರ್ ಇದೆಯಲ್ಲ, ಇಲ್ಲಿ JR ಅಂದರೆ ಜಪಾನ್ ರೈಲ್ವೇಸ್ ಪಾಸ್ ಆಗುತ್ತೆ. ಬರೀ ಇಷ್ಟೇ ಅಲ್ಲ, ಇಲ್ಲಿ ಬಸ್ಸಸ್ಸು ಸಹ ಪಾಸ್ ಆಗುತ್ತೆ. ಮತ್ತು ಅಂಡರ್ ಗ್ರೌಂಡ್ ಇದೆ. ಅಂಡರ್ ಗ್ರೌಂಡಲ್ಲಿ ಶಾಪ್ಸ್ ಇದೆ, ಮತ್ತು ಸಬ್ವೇಸ್ ಕೂಡ ಇದೆ. ಅಂಡರ್ ಗ್ರೌಂಡಲ್ಲಿರುವಂತಹ ಶಾಪ್ಸ್ಗಳಲ್ಲಿ ಎಷ್ಟೊಂದು ಸುವೆನರ್ಸ್ ಇದೆ, ವೆರೈಟೀಸ್ ಆಫ್ ಸುವೆನರ್ಸ್ ಇದೆ. ಸೊ ಫಾರಿನರ್ಸ್ ಬಂದಾಗ ಇದನ್ನು ತಗೊಂಡು ಹೋಗಬಹುದು. ಇದೇ ನೋಡಿ ಸಬ್ವೇ. ಎಷ್ಟೊಂದು ಎಂಟ್ರಿ ಗೇಟ್ಸ್ ಮತ್ತು ಎಷ್ಟೊಂದು ಎಕ್ಸಿಟ್ ಗೇಟ್ಸ್ ಇದ್ದಾವೆ. ಆ್ಯಂಡ್ ಒಳಗಡೆ ಇಳಿದ ತಕ್ಷಣ ಡಿಫ್ರೆಂಟ್ ವರ್ಲ್ಡ್ ಒಂಥರ. ಒಳಗಡೆನೇ ಎಲ್ಲನೂ ಇದೆ, ಅಂಗಡಿಗಳಿದೆ, ಎಕ್ಸಿಟ್ ಗೇಟ್ಸು, ಎಂಟ್ರಿ ಗೇಟ್ಸು. ಇನ್ನೊಂದು ನಾನು ನೋಟಿಸ್ ಮಾಡಿದ್ದೇನು ಅಂತಂದರೆ, ಜಪಾನ್ ರೈಲ್ವೆ ಸ್ಟೇಷನ್ಗಳಲ್ಲಿ ಈ ವಾಲ್ಸ್ ಮೇಲೆ ಆ ಜಾಗದ ಕಲ್ಚರ್ ಎಲ್ಲ ಬರೆದು ಡಿಸ್ಪ್ಲೇ ಮಾಡಿರ್ತಾರೆ. ಈ ರೀತಿ ಡಿಸ್ಪ್ಲೇ ಮಾಡುವಂಥದ್ದು ಇಲ್ಲಿ ಕಾಮನ್ ಅಂತ ಅನಿಸುತ್ತೆ. ಅಂದರೆ ನಾನು ಎಲ್ಲ ಸ್ಟೇಷನ್ಗಳಲ್ಲೂ, ಅಂದರೆ ಎಷ್ಟೊಂದು ಸ್ಟೇಷನ್ಗಳಲ್ಲಿ ನೋಡಿದ್ದೀನಿ, ಎಲ್ಲ ಕಡೆ ಈ ಥರ ಡಿಸ್ಪ್ಲೇ ಮಾಡಿರ್ತಾರೆ ಅವ್ರ ಕಲ್ಚರ್. ಏನಾದರೂ ಅಡ್ವರ್ಟೈಸ್ಮೆಂಟ್ ಕೊಡೋದಾಗಲಿ, ಇವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ನೆಕ್ಸ್ಟ್ ಲೆವೆಲ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರೆಡ್ ಕಲರಲ್ಲಿ ಸ್ಟೇರ್ ಕೇಸು ಹೇಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ರಕುತೆನ್ ಅನ್ನೋದು ಒಂದು ಇಲ್ಲಿ ಜಪಾನ್ ಕಂಪನಿ, ದೊಡ್ಡ ಕಂಪನಿ. ನೋಡಿ ಯಾವ ಥರ ಮಾಡಿದ್ದಾರೆ. ಸೆಂದಾಯ್ ಸ್ಟೇಷನ್ ನೋಡಿದ್ದಾಯಿತು. ಸೊ ಹಾಗೆ 5 ನಿಮಿಷ ದೂರದಲ್ಲಿ ನಮಗೊಂದು ಶಾಪಿಂಗ್ ಸ್ಟ್ರೀಟ್ ಕಾಣಿಸ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವೆಲ್ಲ ನೋಡಿರಬಹುದು ದ್ಯಾಟ್ ಜಪಾನ್ ಈಸ್ ಸೋ ಕ್ಲೀನ್ ಅಂತ. ಹೌದು, ಕ್ಲೀನೇ. ಬಟ್ ಸಿಟಿ ಏರಿಯಾ ಕಡೆ ಬಂದರೆ ಈ ಥರ ನೋಡೋಕ್ಕೆ ಸಿಗುತ್ತೆ ಕೆಲವೊಂದು ಸತಿ. ಹಾಗೆ ಈ ಜಾಗ ನೋಡಿದ್ರೆ ನಿಮಗೆ ಬೆಂಗಳೂರಲ್ಲಿ ಯಾವ ಸಿಟಿ ನೋಡ್ದಂಗೆ ಅನಿಸುತ್ತೆ? ಲಿಟ್ರಲಿ ನನಗೆ ಜಯನಗರ ಫೀಲ್ಸ್ ಬರ್ತಾ ಇದೆ. ಜಯನಗರ 4th ಬ್ಲಾಕಲ್ಲಿ ಇದೇ ಥರ 2 ಕಡೆ ಮರಗಳಿದ್ದು ರೋಡ್ ಎಷ್ಟು ಅಗಲ ಇರುತ್ತೆ, ಸೇಮ್ ಅದೇ ಥರ ಫೀಲ್ಸ್ ಬರ್ತಾ ಇದೆ ನನಗೆ. ಸಖತ್ ಖುಷಿ ಆಗ್ತಿದೆ. ಜಯನಗರ 4th ಬ್ಲಾಕ್ ಯಾರ್ಯಾರಿಗೆಲ್ಲ ಇಷ್ಟ ಇದೆ? ಈ ಜಯನಗರ ಫೀಲಿಂಗ್ ಇನ್ನೂ ಸ್ಟ್ರಾಂಗ್ ಆಗಿದ್ದು ಈ ಬಜಾಜ್ ಗಾಡಿ ಸೌಂಡ್ ಕೇಳಿ. ಹಾಗೆ ಈ ಪ್ರಕೃತಿನೆಲ್ಲ ನೋಡಿಕೊಂಡು ನಡ್ಕೊಂಡು ಎಷ್ಟೊಂದು ಸಿಗ್ನಲ್ಸ್ನೆಲ್ಲ ಕ್ರಾಸ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸೆಂದಾಯ್ ಕ್ಯಾಸಲ್. ಆ್ಯಂಡ್ ವೆಲ್ಕಮ್ ಟು ಸೆಂದಾಯ್ ಕ್ಯಾಸಲ್. ಸೊ ಇವತ್ತು ನಿಮಗೆ ತೋರಿಸ್ತೀನಿ ಸೆಂದಾಯ್ ಕ್ಯಾಸಲ್ ಹೇಗಿದೆ ಅಂತ. ಸೆಂದಾಯ್ ಕ್ಯಾಸಲ್ಗೆ ಹೋಗ್ಬೇಕಂದ್ರೆ ನೋಡಿ, ಈ ಬಸ್ಸಲ್ಲೇ ಹೋಗಬೇಕು. ಆದರೆ ಈ ಬಸ್ಸು ನಮಗೆ ಸ್ಟಾಪ್ ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ನಾವು ಬಸ್ ಸ್ಟಾಪಲ್ಲೇ ಇಲ್ಲ. ಅದ್ರ ಬದಲಾಗಿ ನಾವು ರೋಡಲ್ಲಿ ಇಷ್ಟು ಬಿಸಿಲಲ್ಲಿ ನಡ್ಕೊಂಡೇ ಹೋಗೋಣ ಅಂತ ಸಾಹಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಬ್ಬರು ನಿಲ್ಲಿಸ್ಬಿಟ್ಟು, ಇಷ್ಟು ಬಿಸಿಲಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಎಲ್ಲಿಗೆ ಹೋಗಬೇಕು ಅಂತ ಮಾತಾಡಿಸ್ತಾ ಇದ್ರು. ಅಂದರೆ ಶಿ ವಾಸ್ ವರಿಡ್. ಗೊತ್ತಿಲ್ಲದಿರೋ ದೇಶದಲ್ಲಿ, ಗೊತ್ತಿಲ್ಲದಿರೋ ಜಾಗದಲ್ಲಿ ಯಾರೋ ಬಂದು ನಮ್ಮ ಬಗ್ಗೆ ಕೇರ್ ಮಾಡ್ತಾರಂದರೆ ಖುಷಿ ಆಗಲ್ವಾ? ಇದೆ ನೋಡಿ ಆ ಬಸ್ ಸ್ಟಾಪು. ಬಸ್ ಬಂದು ನಿಲ್ಲಿಸೋದು. ಇನ್ನೊಂದು ಆಪ್ಷನ್ನು ಇತ್ತು, ಸೈಕಲ್ ತಗೊಂಡು ಕೋಟೆ ಎಲ್ಲ ಸುತ್ತಾಡೋದು. ಬಟ್ ನಾವಿರಲಿ ಅಂತ ಇಲ್ಲೇ ಮ್ಯಾಪ್ ನೋಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಈ ಮ್ಯಾಪಲ್ಲಿ ಎಲ್ಲನೂ ಹಾಕಿದ್ದಾರೆ. ಈ ಜಾಗದಲ್ಲಿ ಏನೇನು ಸ್ಪಾಟ್ಸ್ ಇದೆ ನೋಡೋದಕ್ಕೆ, ಎಲ್ಲೆಲ್ಲಿ ಅದು ಆ ಲೊಕೇಶನ್ಗೆ ಒಂದು ನಂಬರ್ ಕೂಡ ಇದೆ. ಸೊ ಇದನ್ನು ನೋಡಿಕೊಂಡು ನಾವು ಹೋಗ್ಬೋದು. ದಾರಿ ತಪ್ಪಿವಿ ಅಂತ ಅಂದ್ಕೊಂಡು ಅಲ್ಲಿ ಕೆಲಸ ಮಾಡೋರನ್ನ ಹೋಗಿ ಕೇಳಿದ್ವಿ ಹೇಗೆ ಹೋಗಬೇಕು ಅಂತ. ತುಂಬ ಪೊಲೈಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು.
ತುಂಬ ಪೊಲೈಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಫಾರಿನರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಇದ್ರೆ. ಇದೇನು ಗೊತ್ತಾ, ಇದು ಮ್ಯಾನ್ ಹೋಲ್. ಅಂದರೆ ಒಂದೊಂದು ಸಿಟಿಗೆ ಒಂದೊಂದು ಥರ ಇರುತ್ತೆ. ಸೊ ಈ ಜಾಗದಲ್ಲಿ ನೋಡಿ ಈ ಥರ ಇದೆ, ಕ್ಯಾಸಲ್ ಇದೆ ಅಲ್ವಾ. ಸೊ ಕ್ಯಾಸಲ್ ಪಿಕ್ಚರೇ ಇದೆ ನೋಡಿ ಇಲ್ಲಿ. ಕ್ಯಾಸಲ್ಗೆ ಹೋಗೋಕ್ಕೆ ಇನ್ನೂ 780 ಮೀಟರ್ಸ್ ಇದೆ. ಬೇಗ ಬೇಗ ಹೋಗೋಣ. ಟೈಮು ತುಂಬ ಕಮ್ಮಿ ಇರೋದ ಕಾರಣ ಇವತ್ತು ನಾವು ಒಳಗಡೆ ಹೋಗ್ತಾ ಇಲ್ಲ. ಬಟ್ ಜಸ್ಟ್ ಹೊರಗಡೆ ಹೇಗಿದೆ ಕ್ಯಾಸಲ್ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಕ್ಯಾಸಲ್ ಅಂತಂದರೆ ರಾಜರ ಮನೆ ಥರ. ಸೊ ಎಲ್ಲ ಕಡೆ ಒಂದೇ ಥರ ಇರುತ್ತೆ. ಇವತ್ತು ನಾವು ಹೋಗ್ತಾ ಇರೋ ಕ್ಯಾಸಲ್ಗೆ ಜಸ್ಟ್ ಹೊರಗಡೆ ಇರೋದು ಮಾತ್ರ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋದಾಗ ಕ್ಯಾಸಲ್ಗೆ ನಾನು ಒಳಗಡೆ ಏನಿರುತ್ತೆ, ಹೇಗೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅನ್ನೋದೆಲ್ಲ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ. ಈ ಕ್ಯಾಸಲ್ಗೆ ಹೋಗೋ ದಾರಿಯಲ್ಲಿ ಲಕ್ಕಿಲಿ ನಡ್ಕೊಂಡು ಹೋಗೋರಿಗೆ ಈ ಮರದ ಕೆಳಗಡೆನೇ ನಡ್ಕೊಂಡು ಹೋಗೋ ಥರ ಜಾಗ ಮಾಡಿದ್ದಾರೆ. ಸೊ ಲಕ್ಕಿಲಿ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಆರಾಮಾಗಿ ನಡ್ಕೊಂಡು ಬರುತ್ತೆ ಇಷ್ಟು ಬಿಸಿಲಲ್ಲಿ. ಜಪಾನ್ ಕಾಗೆ ನೋಡಿ ಇಲ್ಲಿ. ಜಪಾನ್ ಕಾಗೆಗಳು ಹೇಗೆ ಅಂದರೆ ಅವ್ರ ವಾಯ್ಸ್ ಕೂಡ ತುಂಬ ದೊಡ್ಡದಾಗಿರುತ್ತೆ, ಮತ್ತು ದೇಹ ಕೂಡ ಅಷ್ಟೇ ಇಂಡಿಯನ್ ಕಾಗೆಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ದಪ್ಪದಾಗಿರುತ್ತೆ. ಫೈನಲಿ ನಮಗೆ ಕೋಟೆ ಗೋಡೆ ಕಾಣಿಸ್ತಾ ಇದೆ. ಯಪ್ಪ ಸಖತ್ ಬಿಸಿಲು. ಹಿಂಗೋ ಬಂದುಬಿಟ್ವಿ. ಇದು ಕ್ಯಾಸಲ್ನ ಮೇನ್ ಕಾಂಪೌಂಡು. ಹೇಗೆ ಬಿಲ್ಡ್ ಮಾಡಿದ್ದಾರೆ ನೋಡಿ, ಮತ್ತೆ ಕೂಡ ಆಗಲ್ಲ ಇದನ್ನು. ಫುಲ್ ಆಲ್ಮೋಸ್ಟ್ ಒಂದು 80 ಡಿಗ್ರಿ ಅಂದರೆ ಬಸ್ ನೋಡಿ, ಕ್ಯಾಸಲ್ಗೆ ಹೋಗುವಂಥ ಬಸ್. ಈ ಬಸ್ಗಿಂತ ಬೇಗನೆ ಬಂದ್ಬಿಟ್ಟಿವಿ ನಾವು. ಮತ್ತೆ ಇಲ್ಲಿಂದ ಈ ಪ್ಯಾಸೆಂಜರ್ಸ್ನೆಲ್ಲ ಹತ್ಸ್ಕೊಂಡು ವಾಪಸ್ ಸೆಂದಾಯ್ ಸ್ಟೇಷನ್ ಹೋಗುತ್ತೆ ಅನಿಸುತ್ತೆ. ಇದು ಒಮಿಕುಜಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿಲ್ಲ, ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಡೀಟೇಲಾಗಿ ಇದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ. ನಾವು ಬಂದಿದ್ದೀವಲ್ಲ ಈ ಜಾಗದಲ್ಲಿ ನೋಡಿ ಇಷ್ಟಿದೆ ನೋಡೋದಕ್ಕೆ. ಸೊ ಸದ್ಯಕ್ಕೆ ನಾವು ಇಲ್ಲಿದ್ದೀವಿ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀವಿ ಇವತ್ತು. ಇಲ್ಲಿ ಗೈಡ್ಸು ಸಹ ಇರ್ತಾರೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಈ ಪ್ಲೇಸಸ್ ಬಗ್ಗೆ ಎಲ್ಲ. ಸೆಂದಾಯ್ ಅನ್ನೋ ಹೆಸರು ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಜಪಾನ್ ಅಂತಂದರೆ ಎಲ್ಲರೂ ಟೋಕಿಯೋ, ಒಸಾಕಾ ಅಂತ ಅಂದ್ಕೊಳ್ತೀರಾ. ಆದರೆ ಸೆಂದಾಯ್ ಕೂಡ ಒಂದು ಸಿಟಿ, ಜಪಾನಲ್ಲಿರುವಂಥ ಒಂದು ದೊಡ್ಡ ಸಿಟಿ. ಇಲ್ಲೂ ತುಂಬ ಕಂಪನೀಸ್ ಇದ್ದಾವೆ. ರೈಲ್ವೆ ಟ್ರ್ಯಾಕ್ ಅಂದರೆ ಶಿಂಕಾನ್ಸೆನ್ ಕೂಡ ಇಲ್ಲಿ ಪಾಸ್ ಆಗುತ್ತೆ. ಆಲ್ಮೋಸ್ಟ್ ಇವಾಗ ಕೋಟೆ ಮೇಲ್ಗಡೆ ಇದ್ದೀವಿ. ಕೋಟೆ ಮೇಲ್ಗಡೆಯಿಂದ ನೋಡಿ ಪೂರ್ತಿ ಸಿಟಿ ಕಾಣುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿದೆ ಒಂದು ಗಾರ್ಡನ್, ಅಂದರೆ ಗಾರ್ಡನ್ ಅಲ್ಲ, ಪಾರ್ಕಿಂಗ್ ಏರಿಯಾ ಕಾಣಿಸ್ತಿದೆ. ಆ್ಯಂಡ್ ಈ ಕಡೆ ಒಂದು ಚಿಕ್ಕದಾಗಿ ಒಂದು ಕ್ಯಾಂಪ್ ಹಾಕೋಳಕ್ಕೆ ಜಾಗ ಇದೆ, ಈವೆಂಟ್ಸ್ ಮಾಡೋಕ್ಕೆ ಜಾಗ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನದಿ ಹರಿತಾ ಇದೆ. ಅಲ್ಲಿ ಬ್ರಿಡ್ಜ್ ಕಾಣ್ತಿದೆಯಲ್ಲ, ಸೊ ಅಲ್ಲಿಂದನೇ ನಾವು ಬಂದಿದ್ದು. ತುಂಬ ಬಿಸಿಲಿದೆ, ನಿಜವಾಗ್ಲೂ ವರ್ಸ್ಟ್ ಡಿಸಿಷನ್ ನಾವು ನಡ್ಕೊಂಡು ಬರೋದಕ್ಕೆ ಟ್ರೈ ಮಾಡಿದ್ದು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನೋಡ್ತಿದ್ದೀರಲ್ಲ ಅದು ರೈಲ್ವೆ ಟ್ರ್ಯಾಕು. ಎಲ್ಲ ಆರ್ಗನೈಸ್ಡಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾ ಇದೆ, ಈವೆಂಟ್ಸ್ ನಡ್ಸೋಕ್ಕೆ ಜಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸಿಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಿಂದ ಪೂರ್ತಿ ಸಿಟಿ, ಸೆಂದಾಯ್ ಸಿಟಿ ಪೂರ್ತಿ ಕಾಣುತ್ತೆ. ಅದೇ ಜಾಗದಲ್ಲೇ ನೋಡಿ ಒಂದು ಶ್ರೈನ್ ಸಹ ಇದೆ. ಇದು ಕೈ ತೊಳ್ಕೊಳೋ ಜಾಗ. ಸೊ ಕೈ ತೊಳ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಟು ಜಪಾನ್ ಡೈರೀಸ್ ಚಾನಲ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಬೇಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಲ್ವೋ ಹಾಗೆ ಒಂದ್ಸತಿ ಪ್ರೆಸ್ ಮಾಡಿಬಿಡಿ. ದೂರದಿಂದ ಬಿಸಿಲಲ್ಲಿ ಕ್ಯಾಸಲ್ ನೋಡೋಣ, ಕೋಟೆ ನೋಡೋಣ ಹೇಗಿದೆ ಅಂತ ಬಂದರೆ ಇಲ್ಲಿ ಕೋಟೆನೂ ಇಲ್ಲ, ಏನೂ ಇಲ್ಲ, ಜಸ್ಟ್ ಅವಶೇಷಗಳು ಮಾತ್ರ ಉಳ್ಕೊಂಡಿದೆ. ಈ ಥರ ಇದ್ದಂತಹ ಕ್ಯಾಸಲ್ ನೋಡಿ ಹೇಗಾಗಿದೆ, ಏನು ಉಳ್ದಿಲ್ಲ ಇಲ್ಲಿ, ಜಸ್ಟ್ ಬೇಸ್ ಮಾತ್ರ ಉಳಿದಿದೆ, ಕಲ್ಲುಗಳು. ಎಷ್ಟು ಚೆನ್ನಾಗಿತ್ತು ಕ್ಯಾಸಲ್, ಎಲ್ಲ ಪೂರ್ತಿ ಸೆಂದಾಯ್ ಕ್ಯಾಸಲು. ಬಟ್ ಈಗ ನೋಡಿದ್ರೆ ಏನೂ ಉಳ್ದಿಲ್ಲ ಇಲ್ಲಿ. ಇದು ಪೂರ್ತಿ ಮೇನ್ ಕ್ಯಾಸಲು. ಇದ್ರ ಮುಂದ್ಗಡೆ ಆಗಲೇ ಒಂದು ಗೋಡೆ ಥರ ತೋರಿಸಿದ್ವಲ್ಲ, ಸೊ ಅದು ಅದ್ರ ಮುಂದ್ಗಡೆನೇ ಇರುವಂತಹ ನೋಡಿ, ಇದು ನದಿ ಹರಿತಾ ಇರೋದು ಆಗಲೇ ತೋರಿಸಿದ್ವಲ್ಲ, ಸೇಮ್ ಅದೇ. ಆ್ಯಂಡ್ ಆ ಇವೆಂಟ್ ನಡ್ಸೋಕ್ಕೆ ಮಾಡಿದಂತಹ ಜಾಗ ಅಂತಿತ್ತಲ್ಲ, ಸೊ ಅದು ನೋಡಿ ಯಾವ ಥರ ನ್ಯಾಚುರಲ್ ಆಗಿ ಡಿಫೆನ್ಸಿವ್ ಆಗಿ ನ್ಯಾಚುರಲ್ ಡಿಫೆನ್ಸಿವ್ ಮೆಕ್ಯಾನಿಸಮ್ ಇದೆ ಇಲ್ಲಿ. ಯಾರು ಈಸಿಯಾಗಿ ಅಟ್ಯಾಕ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಇದು ಬೆಟ್ಟದ ಮೇಲೆ, ಅವೋರಾ ಅನ್ನೋ ಬೆಟ್ಟದ ಮೇಲಿದೆ ಇದು. ಆ್ಯಂಡ್ ಇದು ನೋಡಿ, ಇದು ನದಿ ಹರಿತಾ ಇದೆ. ಸೊ ಈಸಿಯಾಗಿ ಯಾರು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ ಈ ಕ್ಯಾಸಲ್ನ. ಬಟ್ ಸ್ಟಿಲ್ ಅಟ್ಯಾಕ್ ಮಾಡಿ ಹೊಡೆದಾಕ್ಬಿಟ್ಟಿದ್ದಾರೆ. ಏನೂ ಇಲ್ಲ ನೋಡೋಕ್ಕಿಲ್ಲಿ. ನಾವು ಕ್ಯಾಸಲ್ ಎಲ್ಲಿದೆ ಅಂತ ಹುಡುಕಿ ಸಾಕಾಯಿತು. ಆಮೇಲೆ ಅಲ್ಲಿರೋ ಒಬ್ಬರು ಗೈಡ್ನ ಕೇಳಿದಾಗ ಕ್ಯಾಸಲ್ ಇಲ್ಲ ಇಲ್ಲಿ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಈ ಜಾಗಕ್ಕೆ ಬಂದ್ವಿ. ಅಂದರೆ ಮೊದಲು ನೋಡಿದ್ವಿ, ಆದರೆ ಗೊತ್ತಾಗಲಿಲ್ಲ ಏನಿದು ಅಂತ. ಆಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ. ಇದು ಮೇನ್ ಎಂಟ್ರೆನ್ಸ್ ಅನಿಸುತ್ತೆ. ಇದು ಏನೂ ಇಲ್ಲ ಇಲ್ಲಿ ನೋಡಿ, ಬರೀ ಕಲ್ಲು ಮಾತ್ರ ಇದೆ. ಆ್ಯಂಡ್ ಅಲ್ಲಲ್ಲಿ ಈ ಥರ ತೋರಿಸಿದ್ದಾರೆ, ಅಂದರೆ ಈ ಜಾಗದಲ್ಲಿ ಏನಿತ್ತು ಮುಂಚೆ ಅಂತ ಅನ್ನೋದನ್ನು
ಅಲ್ಲಿ ನೆಲದಲ್ಲಿ ಬೋರ್ಡಲ್ಲಿ ಎಲ್ಲ ಕಡೆ ಬರೆದಿದ್ದಾರೆ. ಸೊ ಇದನ್ನು ನೋಡಿಕೊಂಡು ನಾವು ಇಮ್ಯಾಜಿನ್ ಮಾಡ್ಕೋತಾ ಇದ್ವಿ, ಇಲ್ಲಿದಿತ್ತು ಅಂತ. ಆ್ಯಂಡ್ ಇನ್ನೊಂದು ಆಪ್ಷನ್ ಇದೆ, ಏನಪ್ಪ ಅಂತಂದರೆ ಈ VR ಹೆಡ್ಸೆಟ್ಸ್ ಅಂತ ಬರುತ್ತೆ. ಸೊ ಅದನ್ನು ಹಾಕ್ಕೊಂಡಾಗ ಈ ಜಾಗದಲ್ಲಿ ಯಾವ ಥರ ಇತ್ತು ಮುಂಚೆ ಅನ್ನೋದನ್ನು ನಾವು ವಿಜುವಲೈಸ್ ಮಾಡ್ಕೋಬೋದು VR ಹೆಡ್ಸೆಟ್ಟಿಂದ. ಸೊ ನಾವು ಅದನ್ನು ತೊಗೊಂಡಿರಲಿಲ್ಲ, ಜಸ್ಟ್ ಹಾಗೆ ನೋಡಿಕೊಂಡು. ಸೊ ಅದು ಒಂದು ಆಪ್ಷನ್ ಇದೆ ಇಲ್ಲಿ ನೋಡೋದಕ್ಕೆ, ರಿಯಾಲಿಟಿ ಹೇಗಿತ್ತು ಮುಂಚೆ ಅನ್ನೋದಕ್ಕೆ. ಈ ಕ್ಯಾಸಲ್ಲು ಅರ್ಥಕ್ವೇಕ್ ಆಗಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತಂತೆ. ಸೊ ಅದಾದಮೇಲೆ 1945ರಲ್ಲಿ ಎರಡನೇ ಮಹಾಯುದ್ಧ ಆಯ್ತಲ್ಲ, ಆವಾಗ ಏರ್ ರೈಡ್ ಆಗಿ ಪೂರ್ತಿ ಡೆಸ್ಟ್ರಾಯ್ ಆಯಿತು ಅಂತ ಹಿಸ್ಟ್ರಿ ಹೇಳುತ್ತೆ. ಇದರ ಹಿಸ್ಟ್ರಿನ ಫ್ಯೂಚರ್ ಜನ್ರೇಷನ್ಗೆ ತಿಳಿಸ್ಕೊಡೋದಕ್ಕೆ ಇದನ್ನೆಲ್ಲ ಹಾಗೆ, ಈ ರಿಮೇನ್ಸ್ನೆಲ್ಲ ಹಾಗೆ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಸೆಂದಾಯ್ ಕ್ಯಾಸಲ್ ಬಂದು ನ್ಯಾಷನಲ್ ಹಿಸ್ಟೋರಿಕ್ ಸೈಟ್ ಆಫ್ ಜಪಾನ್ ಆ ಲಿಸ್ಟಲ್ಲಿದೆ. ಇದನ್ನು 2007ರಲ್ಲಿ ಹಿಸ್ಟಾರಿಕಲ್ ನ್ಯಾಷನಲ್ ಲ್ಯಾಂಡ್ ಮಾರ್ಕ್ ಅಂತ ಇದನ್ನು ಲಿಸ್ಟಲ್ಲಿ ಸೇರಿಸಿದ್ದಾರೆ. ಸೊ ಇದನ್ನೆಲ್ಲ ಉಳಿಸ್ಕೊಂಡು ಆ್ಯಂಡ್ ಇಲ್ಲೊಂದು ಶ್ರೈನ್ ಥರ ಕಟ್ಟಿದ್ದಾರೆ, ಜನ ಬಂದು ಇದನ್ನು ನೋಡ್ಕೊಂಡು ಹಿಸ್ಟ್ರಿ ತಿಳ್ಕೊಳ್ಳಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗಲಿ ಅಂತ. ಸೊ ಇದಾಗಿತ್ತು ನಮ್ಮ ಬ್ಯೂಟಿಫುಲ್ ಕ್ಯಾಸಲ್. ಸೊ ಈ ಜಾಗಕ್ಕೆ ಬಂದಾಗ ನಾವು ಕ್ಯಾಸಲ್ ನೋಡ್ಬೋದು ಅಂತ ಅಸ್ಯೂಮ್ ಮಾಡ್ಕೊಬಾರ್ದು, ಬಿಕಾಸ್ ಕ್ಯಾಸಲ್ಲೇ ಇಲ್ಲ ಇಲ್ಲಿ, ಅದರ ರಿಮೇನ್ಸ್ ಮಾತ್ರ ಇದೆ. ಸೊ ಅದನ್ನು ನೋಡೋಕ್ಕೆ ಸಿಗುತ್ತೆ. ಮತ್ತು ಶ್ರೈನ್ ಸಹ ಇದೆ, ಶ್ರೈನ್ನ ವಿಸಿಟ್ ಮಾಡ್ಬೋದು. ಮತ್ತು ಪೂರ್ತಿ ಸಿಟಿ ನೋಡಬಹುದು, ಆ ಮೇಲ್ಗಡೆ ಆ ಕೋಟೆ ಹತ್ರದಿಂದ ನಿಂತ್ಕೊಂಡು ಮೇಲ್ಗಡೆಯಿಂದ ಸಿಟಿ ಪೂರ್ತಿ ನೋಡಬಹುದು. ಇದು ಸೆಂದಾಯ್ ಸಿಟಿ ಮ್ಯೂಸಿಯಂ. ಕ್ಯಾಸಲ್ ಡಿಸ್ಟ್ರಾಯ್ ಆದಾಗ ಏನೇನು ಅವಶೇಷಗಳು ಉಳಿದಿರುತ್ತೆ ರಾಜ ಮಹಾರಾಜದ್ದು, ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಬಂದಾಗ ಈ ಮ್ಯೂಸಿಯಮ್ಗೆ ಒಳಗೆ ಹೋದಾಗ ನೋಡ್ಬೋದು ಎಲ್ಲ ಏನೇನು ಅವಶೇಷಗಳಿದೆಯೋ, ರಾಜರು ಯೂಸ್ ಮಾಡ್ತಿದ್ದಂತಹ ಕತ್ತಿ ಆಗಿರ್ಬೋದು, ಅವ್ರ ಬಟ್ಟೆ ಆಗಿರ್ಬೋದು, ಶೂಸು ಎಲ್ಲನೂ ಇಟ್ಟಿದ್ದಾರೆ ನೋಡೋಕ್ಕೆ. ಸೊ ಸ್ಯಾಡ್, ನಾವು ಅದು ಕೋಟೆ ಇರುತ್ತೆ ತೋರಿಸಿ ಹೊರಗಡೆ ಎಲ್ಲ ಅಂತ ಹೇಳ್ಕೊಂಡು ಬಂದೆ. ಬಟ್ ದೇರ್ ಇಸ್ ನಥಿಂಗ್, ಜಸ್ಟ್ ಅವಶೇಷಗಳು ಮಾತ್ರ ಉಳ್ಕೊಂಡಿದೆ. ಅಂದರೆ ಇತ್ತು ಮುಂಚೆ ಕ್ಯಾಸಲ್ಲು, ಬಟ್ ಅದನ್ನು ಮರದಲ್ಲಿ ಮಾಡಿದ್ದ ಕ್ಯಾಸಲ್ ಕೋಟೆ ಅದು. ಸೊ ಅದನ್ನು ಸುಟ್ಟಾಕ್ಬಿಟ್ಟಿದ್ದಾರೆ ಯುದ್ಧ ಮಾಡೋ ಟೈಮಲ್ಲಿ, ಮತ್ತು World War II ಆಗೋ ಟೈಮಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಏನು ಉಳ್ಕೊಂಡಿಲ್ಲ ಇಲ್ಲಿ, ಜಸ್ಟ್ ಕಲ್ಲಿದೆ, ಅದ್ರ ಕಲ್ಲು ಮೇಲೆ ಬರೆದಿರೋಂಥ ಹೆಸರುಗಳಿದೆ, ಜಸ್ಟ್ ಮಾನ್ಯುಮೆಂಟ್ಸ್ ಅಷ್ಟೇ ಇದೆ, ಅದು ಮಾತ್ರ ಉಳ್ಕೊಂಡಿದೆ. ಸೊ ಅದನ್ನು ನೋಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ ನಾವು ಸ್ಟೇಷನ್ಗೆ. ನಮಗೆ ಇನ್ನು 1 ಅವರಲ್ಲಿ ಟ್ರೈನ್ ಇದೆ. ಸೊ ಹರಿಯಪ್, ಬೇಗ ಹೋಗಿ ಕ್ಯಾಚ್ ಮಾಡ್ಕೋಬೇಕಿಲ್ಲ ಅಂದರೆ ಮನೆಗೆ ಹೋಗಿ ತುಂಬ ಲೇಟ್ ಆಗುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್, ಮತ್ತಾನೇ.